ಕೊರೋನಾ ಮಹಾಮಾರಿ ಆತಂಕದಲ್ಲಿರುವ ಇಡೀ ಭಾರತ ಆಮ್ಲಜನಕದ ಕೊರತೆಯಿಂದ ಬಳಲುತ್ತಿದೆ. ಅದೇ ಸಮಯದಲ್ಲಿ ಅಂಬಾಲಾದಲ್ಲಿ ಓರ್ವ ವ್ಯಕ್ತಿ ತಮ್ಮ ಮನೆಯಲ್ಲಿಯೇ ನೈಸರ್ಗಿಕ ಆಮ್ಲಜನಕ ಸ್ಥಾವರವನ್ನ ಸ್ಥಾಪಿಸಿದ್ದಾರೆ ಎಂದರೆ ಅಚ್ಚರಿಯಾಗದೇ ಇರದು. ಅಂಬಾಲಾದ ನಿವಾಸಿ 78 ವರ್ಷದ ಪ್ರೊಫೆಸರ್ ವೇದ ಪ್ರಕಾಶ್ ವಿಜ್ ಅವರ ಇಡೀ ಮನೆ ಮರಗಳು ಮತ್ತು ಸಸ್ಯಗಳಿಂದ ತುಂಬಿದೆ. ನಾನು 1982ರಿಂದ ಇದೆಲ್ಲವನ್ನು ಮಾಡುತ್ತಿದ್ದೇನೆ. ನನ್ನ ಗುರುಗಳಿಂದ ನನಗೆ ಸ್ಫೂರ್ತಿ ಸಿಕ್ಕಿತು. ಪ್ರೊಫೆಸರ್ ವೇದ ಪ್ರಕಾಶ್ ವಿಜ್ ತಮ್ಮ ಮನೆಯಲ್ಲಿ 1000ಕ್ಕೂ ಹೆಚ್ಚು ಮಡಕೆಗಳಲ್ಲಿ ನೂರಾರು ಬಗೆಯ ಸಸ್ಯಗಳನ್ನ ನೆಟ್ಟಿದ್ದಾರೆ. ಈ ಕಾರಣದಿಂದಾಗಿ ಅವರ 3 ಅಂತಸ್ತಿನ ಮನೆ ಒಂದು ಮಿನಿ ಉದ್ಯಾನವನದಂತೆ ಕಾಣುತ್ತದೆ. ಮಕ್ಕಳು ಬೆಳೆದಂತೆ ನನ್ನ ವಯಸ್ಸು ಹೆಚ್ಚಾಯಿತು. ಮನೆಯನ್ನು ಸುಂದರವಾಗಿಡಲು ನಾನು ಈ ಕೆಲಸವನ್ನು ಪ್ರಾರಂಭಿಸಿದೆ. ನನ್ನ ಪತ್ನಿಯ ಸಹಕಾರದೊಂದಿಗೆ ನಾನು ಮನೆಯಲ್ಲಿ ಈ ಸುಂದರ ಗಿಡಗಳನ್ನು ಬೆಳೆಸಿದ್ದೇನೆ. ರಲ್ಲಿ ವೇದ ಪ್ರಕಾಶ್ ಅವರಿಗೆ ಅವರ ಗುರುಗಳು ಒಂದು ಹೂವಿನ ಗಿಡವನ್ನ ನೀಡಿದ್ದರಂತೆ. ಅಂದಿನಿಂದ ಅವರು ಸಸ್ಯಗಳನ್ನ ನೆಡುವ ಹವ್ಯಾಸವನ್ನ ಬೆಳೆಸಿಕೊಂಡರಂತೆ. 40 ವರ್ಷಗಳ ಕಾಲ ಶಿಕ್ಷಕರಾಗಿ ಕೆಲಸ ಮಾಡಿದ ನಂತರ 2004ರಲ್ಲಿ ನಿವೃತ್ತರಾದರು. ಬಳಿಕ ತಮ್ಮ ಮನೆಯಲ್ಲಿ ವಿವಿಧ ಬಗೆಯ ಗಿಡ ಬಳ್ಳಿಗಳನ್ನ ಬೆಳೆಸಿದ್ದಾರೆ. ನಾನು ಮನೆ ಕೆಲಸವನ್ನ ಮಾಡಿದ ನಂತರ ಹೊರಬಂದಾಗ ಈ ಗಿಡಗಳನ್ನು ನೋಡಿ ಮನಸ್ಸಿಗೆ ಮುದವಾಗುತ್ತದೆ. ನಾವು ಬೆಳಿಗ್ಗೆ ಎದ್ದಾಗ ಹೊಸ ಹೂವು ಅರಳಿರುತ್ತವೆ, ಅದನ್ನು ಕಂಡು ಸಂತೋಷವಾಗುತ್ತದೆ. ವೇದ ಪ್ರಕಾಶ್ ಅವರ ಮನೆಯಲ್ಲಿ 80 ಬಗೆಯ ಸಸ್ಯಗಳಿವೆ. ಇದರಲ್ಲಿ ಪ್ರತಿ ಋತುವಿನಲ್ಲಿ ಹೂವುಗಳು ಬೆಳೆಯುತ್ತವೆ. ಇವರು ಇಂಗ್ಲೆಂಡ್ನ ಲಿಫ್ಟನ್ ನರ್ಸರಿಯಿಂದ ಫ್ರೀಸಿಯಾ ತಳಿಯ ಸಸ್ಯವನ್ನ ತಂದು ತಮ್ಮ ಮನೆಯಲ್ಲಿ ನೆಟ್ಟಿದ್ದಾರೆ. ಆದರೂ ಪ್ರೊಫೆಸರ್ ವೇದ ಪ್ರಕಾಶ್ ಅವರು ಭಾರತೀಯ ತಳಿಯ ಹೂವುಗಳನ್ನ ಹೆಚ್ಚು ಇಷ್ಟಪಡ್ತಾರಂತೆ. ಜನರು ತಮ್ಮ ಮನೆಯನ್ನು ಸಸ್ಯಗಳಿಂದ ಸುಂದರಗೊಳಿಸಿದರೆ ಮತ್ತು ಮನೆಯಲ್ಲಿ ಹಸಿರು ಹೊದಿಕೆಯನ್ನು ಸೃಷ್ಟಿಸಿದರೆ ಆಮ್ಲಜನಕ ಲಭ್ಯವಾಗಲಿದೆ ಎಂದು ನಾನು ಭಾವಿಸುತ್ತೇನೆ. ಪ್ರೊಫೆಸರ್ ವೇದ ಪ್ರಕಾಶ್ ಅವರ ಪತ್ನಿ ಸುರೇಂದರ್ ವಿಜ್ ಡಬಲ್ ಡಿಗ್ರಿ ಪಡೆದಿದ್ದು ಗೃಹಿಣಿಯಾಗಿದ್ದಾರೆ. ಇವರ ಮನೆಯಲ್ಲಿರುವ ಈ ಸಸ್ಯಗಳ ಸೌಂದರ್ಯಕ್ಕೆ ವೇದ ಪ್ರಕಾಶ್ ಅವರ ಮಡದಿಯ ಕೊಡುಗೆ ಅಪಾರ. ಅವರು ಸಹ ಪತಿಯ ಜೊತೆ ಸಸ್ಯಗಳನ್ನ ನೋಡಿಕೊಳ್ತಾರೆ. ಕಾಲ ಕಾಲಕ್ಕೆ ನೀರನ್ನ ಸಹ ಹಾಕ್ತಾರೆ.
ಪ್ರೊಫೆಸರ್ ವೇದಪ್ರಕಾಶ್ ಅವರು ಆಮ್ಲಜನಕವನ್ನ ನೀಡುವ ಪೀಪಲ್ ಎರಿಕಾ ಪಾಮ್ ಮತ್ತು ಇತರ ಸಸ್ಯಗಳನ್ನ ತಮ್ಮ ನರ್ಸರಿಯಲ್ಲಿ ನೆಟ್ಟಿದ್ದಾರೆ. ಪ್ರತಿದಿನ ತಂಪಾದ ಗಾಳಿ, ಸುಂದರ ಹಸಿರು ವಾತಾವರಣದೊಂದಿಗೆ ಇವರ ಮನೆ ಕಂಗೊಳಿಸುತ್ತದೆ. ಈ ಮೂಲಕ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ. ಇಟಿವಿ ಭಾರತ ರಿಪೋರ್ಟ್. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.